ಹೊನ್ನಾವರ ತಾಲೂಕಿನ ಹೊಸಕುಳಿ ಗ್ರಾಮದಲ್ಲಿ ಬುಧವಾರ ಭಾರತೀಯ ಕಿಸಾನ್ ಸಂಘದ ಸದಸ್ಯ ರೈತ ಮುಖಂಡ ಹಿರೇಮಕ್ಕಿಯ ಸತ್ಯನಾರಾಯಣ ಹೆಗಡೆ ಅವರು ಬೈಕ್ನಲ್ಲಿ ತೆರಳುತ್ತಿದ್ದಾಗ ಚಿರತೆ ದಾಳಿ ನಡೆಸಿದೆ. ಸತ್ಯನಾರಾಯಣ ಹೆಗಡೆ ಅವರು ಬೆಳಿಗ್ಗೆ ತಮ್ಮ ಮನೆಯಿಂದ ತೋಟಕ್ಕೆ ಬೈಕ್ನಲ್ಲಿ ಸಾಗುತ್ತಿದ್ದಾಗ ರಸ್ತೆಯಲ್ಲಿ ಚಿರತೆಯೊಂದು ಪ್ರತ್ಯಕ್ಷವಾಗಿದೆ. ಚಿರತೆಯು ಬೈಕ್ನತ್ತ ಧಾವಿಸಿ ಬರುತ್ತಿರುವುದನ್ನು ನೋಡಿದ ಅವರು ಬೈಕ್ನ ವೇಗ ಹೆಚ್ಚಿಸಿದ್ದಾರೆ. ಚಿರತೆಯು ಬೈಕ್ ಮೇಲೆ ದಾಳಿ ನಡೆಸಿದ್ದು ಬೈಕ್ನ ಹಿಂಬದಿಯ ಸೀಟನ್ನ ಹರಿದು ಹಾಕಿದೆ. ಬೈಕ್ನ ವೇಗವಾಗಿ ಚಲಾಯಿಸಿದ್ದರಿಂದ ಸವಾರ ಸತ್ಯನಾರಾಯಣ ಹೆಗಡೆ ಅವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಹೊನ್ನಾವರ ತಾಲೂಕಿನ ವಿವಿಧ ಭಾಗಗಳಲ್ಲಿ ಆಗಾಗ ಕಾಡು ಪ್ರಾಣಿಗಳು ಕಾಣಿಸಿಕೊಳ್ಳುತ್ತವೆ. ಹೊಸಕುಳಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ಪದೇ ಪದೇ ಚಿರತೆಯು ಕಾಡಿನಿಂದ ಊರಿಗೆ ಬಂದು ಜಾನುವಾರುಗಳನ್ನ ಕೊಂದು ಹಾಕ್ತಿದೆ. ಮನೆಗೆ ನುಗ್ಗಿ ಸಾಕು ನಾಯಿಗಳನ್ನ ಎಳೆದೊಯ್ತಿದೆ. ಜನರ ಮೇಲೆ ದಾಳಿ ನಡೆಸುತ್ತಿದೆ. ಈ ಕುರಿತು ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು. ಬೋನಿನ ಮೂಲಕ ಚಿರತೆಯನ್ನ ಹಿಡಿದು ಮುಂದಿನ ಕ್ರಮ ಕೈಗೊಳ್ಳಬೇಕು ಎಂದು ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಡಿಎಂ ನಾಯ್ಕ್, ತಾಲೂಕಾ ಕಾರ್ಯದರ್ಶಿ ವಿನಾಯಕ್ ಹೆಗಡೆ, ಜಿಲ್ಲಾ ಸದಸ್ಯ ವಿಷ್ಣು ಹೆಗಡೆ, ತಾಲೂಕಾ ಉಪಾಧ್ಯಕ್ಷ ಎಂಪಿ ಭಟ್, ಸತ್ಯನಾರಾಯಣ ಹೆಗಡೆ ಆಗ್ರಹಿಸಿದ್ದಾರೆ. ಸತ್ಯನಾರಾಯಣ ಶಂಕರ್ ಹೆಗಡೆ, ಹೊಸಕುಳಿ. ಬೆಳಿಗ್ಗೆ 6:45ಗೆ ಇದು ತೋಟ ಹೊರಟವ ಗಾಡಿ ತಗೊಂಡು ಹೋಗ್ತೀನಿ ಪ್ರತಿದಿನ. ಸಾಧಾರಣ ಮನೆಯಿಂದ ಸುಮಾರು 3 ಕಿಲೋಮೀಟರ್ ಮೇಲೆ ಬಂದ ಮೇಲೆ 12 ಮನೆ ಹತ್ತಿರ ಒಂದೇ ಗಾಡಿ ತಗೊಂಡು ಬರ್ತಾ ಇರಬೇಕಿದ್ರೆ ಇದ್ರ ಬಂದು ಸೀದಾ ಎಡಗಡೆಯಿಂದ ಹರ್ಕೊಂಡು ಸುಮಾರು ಒಂದು 10 ಫುಟ್ ದೂರಿಂದ ಹರ್ಕೊಂಡು ಬಂದಿದೆ. ಸಂತೆಗುಳಿ ಹತ್ರ ಚಿರತೆ ಬಂದವಾಗ ಜಂಪ್ ಮಾಡಿದೆ. ನನ್ನ ಎದುರಿಗೆ ಹರ್ಕೊಂಡು ಬಂದು ಜಂಪ್ ಮಾಡಿದ ಕೂಡ ಗಾಡಿ ರೇಸ್ ಮಾಡಿದ್ದೇನೆ ಮತ್ತು ಹೋಗಿದೆ. ತಕ್ಷಣ ನನಗೆ ಗಾಡಿಗೆ ಬಿದ್ದು ಸೀಟ್ ಹರ್ಕೊಂಡು ನೆಲಕ್ಕೆ ಬಿದ್ದಿದೆ. ಈ ಘಟನೆಯಲ್ಲಿ ಮತ್ತು ಈಗೊಂದು ತಿಂಗಳಿಂದ ಆಗಿದೆ. ಮಾಸ್ಟರ್ ಕೈ ಮೇಲೆ ಹರಿದಾಗಿದೆ. ಸಾಲ್ಕೋಡ್ನಲ್ಲಿ ಪೇಂಟ್ ಮಾಡುವವರಿಗೆ ಹೋಗಿ ಹಾರಿದೆ. 3-4 ಘಟನೆ ಆಯಿತು. ಈಗ ಗಾಡಿಗೆ ಹಾರದ್ದು ಮನುಷ್ಯ. ಈಗ ಅದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ಹಿಡಿದು ಅದನ್ನು ಬೇರೆ ಕಡೆ ಕಳಿಸುವಂಥ ವ್ಯವಸ್ಥೆ ಆಗಿದೆ. ನಮ್ಮಲ್ಲಿ ಇಬ್ಬರು ಪೇಂಟಿಂಗ್ ಬಂದು ಅರಣ್ಯಕ್ಕೆ ಮೇಲೆ ಪೇಂಟಿಂಗ್ ಬಂದವರು. ಅಲ್ಲಿ ರಿಟರ್ನ್ ರಾತ್ರಿ ಹೋಗುವಾಗ ಅವರು ಸಂತೆವಳ್ಳಿ ಮೇಲೆ ಹೋದ್ರು. ಅಲ್ಲಿ ಹೋಗುವಾಗ ಇಬ್ಬರು ಬೈಕ್ ಮೇಲೆ ಹೋಗ್ತಾರೆ. ಚಿರತೆ ಅಟ್ಯಾಕ್ ಮಾಡೋರು ಪೆಟ್ಟಾಗಿ ಬಿದ್ದು ಆಮೇಲೆ ವಿನಾಯಕ್ ಡಾಕ್ಟರ್ ಹೋಗೆಲ್ಲ ಟ್ರೀಟ್ಮೆಂಟ್ ಮಾಡ್ಕೊಂಡು ಮನೆಗೆ ಹೋಗಿದ್ದಾರೆ. ಅದೇನೇನು ಸಂಜೆಗೆ ಸುಮಾರು 7 ಗಂಟೆ 8 ಗಂಟೆ ಸುಮಾರು ಡಿಎಫ್ಒ ಆಫೀಸ್ ಬಂದ್ರು. ಡಿಎಫ್ಒ ಮತ್ತು ಇವರೆಲ್ಲ ಭಾಳ ಜನ ಬಂದು ಅಲ್ಲೆಲ್ಲ ಮೀಟಿಂಗ್ ಮಾಡೋಣ ಅಂತ ಪೇಂಟ್ ಮಾಡಿದವ್ರು ಮನೆ ಬಂದಾರೆ. ಯಾಕೆ ಬರ್ತಾರೆ ಅದಾದ ಕೇಳಿದ್ರೆ ಯಾಕೆ ಬಂದ್ರೆ ಕೇಳಿದ್ರೆ ಇಲ್ಲ ಹೊಸದಾಗ ಬಂದಿದೆ ಡಿಎಫ್ಒ. ಅದೇ ನಾವು ಹೋಗ್ಲಾಗಿದೆ ಕಡೆ ನನಗೆ ಸ್ವಲ್ಪ ಕರೆದ್ರು. ನಾನು ಹೋಗಿ ಹೇಳಿದ ನೀವು ಪ್ರಾಣಿಯ ಬೇರೆ ಕಡೆ ತಂದಿಲ್ಲಿ ಬಿಟ್ಟದ್ದು ಮೊದಲು ನಮ್ಮ ಊರಲ್ಲಿ ಯಾವುದೇ ಬೇರೆ ಪ್ರಾಣಿಗಳು ಬರೋದಿಲ್ಲ ಆಗಿತ್ತು. ಇದೆಲ್ಲ ಮಾಡುದು ಮತ್ತು ಅದಕ್ಕೆ ಇಲ್ಲಿ ಬರೋದಿಲ್ಲ. ಅಲ್ಲಿ ಹೋಗ್ಬೇಕಾಗಿತ್ತು, ಅವ್ರ ಮನೆಗೆ ಹೋಗ್ಬೇಕಾಗಿತ್ತು. ಅವ್ರು ಏನೋ ಟ್ರೀಟ್ಮೆಂಟ್ ಗಾಡಿಗೆ ಅವ್ರು ಜೋರು ಮಾಡಿದ್ರೆ ಕೆಲವೊಂದು ಕಡೆ ನನಗೆ ಹಿಡ್ಕೊಂಡು ಫೋಟೋ ಎಲ್ಲ ಹೊಡ್ಕೊಂಡು ಹೋದ್ರು. ನಾವು ಹೋರಾಟ ಮಾಡಿದೆ. ನಮ್ಮ ಬಗ್ಗೆ ಯಾರು ಎದುರಿದೆ ಮಾತಾಡೋ ಸ್ಟ್ರಾಂಗ್ ನಂದು. ಈಗ ಮೊನ್ನೆ ಮಾಸ್ಟರ್ ತಮ್ಮನಿಗೆ ಅವರಿಗೆ ಪೇಟ್ ಮಾಡೋ ಪಾಪ ಚಿಕಿತ್ಸೆ ಪಡೆದ. ನಮ್ಮಲ್ಲಿ ಹೊಂದಿ ಕಾಟನು ಅದೇ. ನಮ್ಮಲ್ಲಿ ಒಬ್ಬನಿಗೆ ಹೊಂದಿ ಮೊಕ್ಕದ ಹರಿದಿ 1-1.5 ತಿಂಗಳಾಯ್ತು ತೋಟದಲ್ಲಿ ಅಡಿಕೆಗೆ ಹೋಗೋದು. ಅವ್ನಿಗೆ ಇನ್ನೂ ಕೂಡ ಅಲ್ಲ ಊಟ ತಿನ್ನೋಕೆ ಆಗೋದಿಲ್ಲ. ಅವ್ನಿಗೆ ನೀರನ್ನ ಇದಕ್ಕೆ ಕುಡಿಸ್ತಾರೆ. ನೀರು ಇದು ಮಾಡಿ ಮಣ್ಣು ಹಾಕ್ಬೇಕು ಅಂತೇಳಿ ಫಾರೆಸ್ಟ್ ಹತ್ರ ಕೊಡ್ತಾರೆ. ಅಂದ್ರೆ ನಾವು ಇನ್ನು ಅವ್ರು ಕೊಟ್ಟಷ್ಟು ಪೂರ್ತಿ ಸಿಗುವುದಿಲ್ಲ. ಜನ ಅನುವಾದಗಳಿಗೆ ಅದು ಸುಮಾರು ಕಡೆ ಹಿಡ್ತದೆ. ನಮ್ಮಲ್ಲೊಬ್ಬರು ಭೂಮಿಕೆರೆಯಿಂದ ಡೌನಲ್ಲಿ ಅವರು ಹೂ ಕೊಯ್ದು ಬಂದಾಗೆ ಹಂದಿ ಅಟ್ಯಾಕ್ ಮಾಡಿ ಇಲ್ಲಿ ಮಂಗಳೂರಿನ ಕರ್ಕೊಂಡು ಹೋಗಿರು. ಅವ್ರಿಗೆ ಈಗ ಸ್ವಲ್ಪ ಆರಾಮ ಅಂದ್ರೆ ಹೆದರಿಕೆ ಭಯ ಉಂಟಾಗಿದೆ. ನಾಳೆಗೆ ಇವರಾಯ್ತು ಹೇಳ್ಬೇಕು ನಮಗೊಂಥರ ಜ್ವಲ್ ಅಂತಾರೆ. ಅದೇ ಮಕ್ಕಳು ಮನೆ ತಿರುಗಾಡ್ತಿರ್ತಾರೆ. ಇದಕ್ಕೆ ಸರ್ಕಾರ ಸರಿಯಾದ ಸ್ಟ್ರಾಂಗ್ ಆಗಿ ಅದೇನೋ ಚಿರತೆ ಹಿಡಿಬೇಕು. ಇಲ್ಲಾಂದ್ರೆ ಅವರು ಏನೋ ಮಾಡೋದು ನಾವಿಂದ ಹೊಡಿಬೇಕು. ಹೊಡ್ಲಿಕ್ಕೆ ಪರ್ಮಿಷನ್ ಕೊಡ್ಬೇಕು. ಇಲ್ಲಿ ಪೊಲೀಸ್ ಸ್ಟೇಷನ್ ಫೋನ್ ಕಂಪ್ಲೇಂಟ್ ಮಾಡ್ಯಾರ. ಏನೇ ಗೌಡ್ರಲ್ಲಿ ಹೇಳೋರು ಅದು ಹೊಡಿಲಿಕ್ಕೆ ಪರ್ಮಿಷನ್ ಕೊಡಿ. ಮೊದಲೆಲ್ಲ ಹೊಡಿತಾರೆ. ಈಗ ನಾವು ಕಾಡು ಪ್ರಾಣಿಗೆ ಇಲ್ಲ ಅವಕಾಶ ಕೊಡಿ. ಹಳ್ಳಿ ಅವಕಾಶ ಕೊಡಿ. ನಾವು ಎಲ್ಲಿ ಹೋಗ್ಬೇಕು? ಯಾವ್ದು ಹಣ್ಣು ಹಂಪಲು ಯಾವ್ದು ನಮಗೆ ಸಿಗುದಿಲ್ಲ. ಇದು ನಾ ಹೇಳೋದಂದ್ರೆ ಎಲ್ಲರಿಗೂ ನಮ್ಗೆ ಭಯ ಆಗ್ತದೆ. ಇವ್ರು ಪೂರ್ವ ಹೇಳ್ಬೇಕು ನಮಗೆ ಜಲ್ ಅಂತ ಒಂಥರ ಹೆದರಿಕೆ. ಫಾರೆಸ್ಟ್ ಖಾತೆಯವರು ಪ್ರಾಣಿ ತಂದು ಬಿಡಬಾರ್ದು. ಅವ್ರು ಬೋನಲ್ಲಿ ಹಿಡ್ತಾರೆ. ಬೋನಲ್ಲಿ ಹಿಡಿತಾರೆ ಮಾತ್ರ ಕಡೆ ಬಿಟ್ಬಿಡ್ತಾರೆ. ನಾ ಏನ್ ಹೇಳ್ತಿದ್ದೆ ಗೊತ್ತಾರೆ, ಫಾರೆಸ್ಟ್ ಖಾತೆಯವರು ಆ ಬೋನ ನಾಯಿ ಇಡ್ತಾರೆ. ಅಂದ್ರೆ ತಿರ್ತೆ ಬಂದು ನಾಯಿ ಇಡು ಅಂತ ಹೇಳಿದಲ್ಲ. ಗಾರ್ಡ್ ಯಾರೊಬ್ರು ಇಡ್ರಿ ಅಲ್ಲಿ. ಅವ್ರಿಗೆ ಅಂತ ನಾಯಿ ಅಂತ ಅದು ಅದಕ್ಕೂ ಚಿತ್ರ ಅನ್ಸಾಗೋದಲ್ವಾ. ಗಾರ್ಡ್ ಯಾರು ಇಟ್ಟರೆ ನಾನು ಅವ್ರಿಗೆ ಅಂದ್ರೆ ನಾಯಿ ಇಡಬೇಡಿ ಅಂತ ನಾನು ಗಾರ್ಡ್ ಇಡೆ ಅಂತ ನಾನು ಈ ಥರ ಚಿರತೆ ಪ್ರಾಣಿಗಳು ಬರ್ತಕ್ಕಂಥ ಮಾಡಬೇಕು. ಸ್ಥಿತಿಗ ತಾಲ್ಕೋಡು ನಮ್ಮಲ್ಲಿ ಚಿರತೆಯಿಂದ 2-3 ಆಕಳು ಹಿಡಿದಿದೆ. ಮತ್ತೆ ಅಲ್ಲೇ ಗಾಣಿಗೆರೆ ಹಿಡುವಲ್ಲಿ ಎತ್ತನ್ನು ಹಿಡಿದು ಅಲ್ಲೇ ತಿಂದ್ಬಿಟ್ಟಿದೆ. ಮತ್ತೆ ಅಲ್ಲೇ ನಮ್ಮ ಸ್ಥಿತಿಗಾರ ಹತ್ರ ಒಂದು ದಿವಸ ಪೂರ್ತಿಯಾಗಿ ಅಲ್ಲೇ ಉಳಿದು ಶಬ್ದ ಮಾಡ್ತಾ ಇತ್ತು. ಅದು ಇವರು ಬೋನ್ ಹಾಕ್ತೆ ಅಂದ್ರು. ಆದ್ರೆ ಬೋನ್ ಹಾಕಿದ್ರೆ ಅದು ಬರಲೂ ಇಲ್ಲ, ಅವ್ರಿಗೆ ಹಿಡಿಲೂ ಇಲ್ಲ. ಕಡೆ ಹಾಗೆ ಹೋಗಿದ್ದಾರೆ. ಅದಕ್ಕೆ ಬರೀ ಬೋನ್ ಹಾಕ್ತಾ ಹೋಗ್ತಾರೆ ಬಿಟ್ಟರೆ ಅದರಿಂದ ಏನೂ ಪ್ರಯೋಜನ ಆಗುದಿಲ್ಲ ಅಂತ ಹೇಳ್ತೇನೆ. ಗೋಕರ್ಣ ಮಹಾಬಲೇಶ್ವರ ಮಂದಿರದಲ್ಲಿ 8 ದಿನಗಳ ಕಾಲ ನಡೆದ ಚತುರ್ವೇದ ಸಂಹಿತಾ ಮಹಾಯಾಗ ಸುಸಂಪನ್ನವಾಯಿತು.
ಋಗ್ವೇದ, ಯಜುರ್ವೇದ, ಸಾಮವೇದ ಹಾಗೂ ಅಥರ್ವ ವೇದದ 4 ಕುಂಡಗಳಲ್ಲಿ ಊರಿನ ವೇದ ವಿದ್ವಾಂಸರಿಂದ ಲೋಕ ಕಲ್ಯಾಣಾರ್ಥವಾಗಿ ನಡೆದ ಈ ದೈವಿಕ ಕಾರ್ಯದಲ್ಲಿ ಒಟ್ಟು 40,000ಕ್ಕೂ ಹೆಚ್ಚು ವೇದ ಮಂತ್ರ ಪಠಣ, ವಿವಿಧ ದೈವಿಕ ಕಾರ್ಯ ನಡೆಯಿತು. ಬುಧವಾರ ಮಧ್ಯಾಹ್ನ ರುದ್ರಹವನ ಪೂರ್ಣಾಹುತಿ ನೆರವೇರಿತು. ಸಂಜೆ ಹೂವಿನ ಪೂಜೆ, ಮಹಾಮಂಗಳಾರತಿ, ಪ್ರಸಾದ ವಿತರಣೆ ನಡೆಯಿತು. ಇದೇ ಪ್ರಥಮ ಬಾರಿಗೆ ಸಾರ್ವಭೌಮ ಮಹಾಬಲೇಶ್ವರ ಸನ್ನಿಧಿಯಲ್ಲಿ ಜರುಗಿದ ಈ ಕಾರ್ಯಕ್ಕೆ ಊರಿನ ಸಮಸ್ತ ಅರ್ಚಕರು, ಉಪಾಧಿವಂತರು ಹಾಗೂ ವೈದಿಕರು ಸಹಭಾಗಿತ್ವ ವಹಿಸಿದ್ದರು. ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯರು, ವ್ಯವಸ್ಥಾಪಕರು, ಸಿಬ್ಬಂದಿ ವರ್ಗದವರು ಸಹಕರಿಸಿದ್ರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.